ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮರಳಪ್ಪ ಜೋತಾವರಾತ್ ಮೇರೆ. ಜಿಲ್ಲಾ ವಿಭಜನೆ ಇದಾಗತ್ತಾ? ಅರ್ಧ ದಿನಗಳು ಮುಗಿದು ಅಧಿವೇಶನ ಹೆಚ್ಚು ಕಡಿಮೆ. ಇದೊಂದು ಪ್ರಶ್ನೆ ಮುಖ್ಯವಾಗಿ ಅದರಲ್ಲೂ ಗೋಕಾಕ್ ಮತ್ತು ಚಿಕ್ಕೋಡಿ ಭಾಗದ ಜನರಲ್ಲಿ ಪ್ರಶ್ನೆ ಕಾಡ್ತಾ ಇದೆ. ಚಿಕ್ಕೋಡಿಯಲ್ಲಿಂದು ದಿನನಿತ್ಯ ಸತ್ಯಾಗ್ರಹ ನಡೀತಾ ಇದೆ, ದಿನನಿತ್ಯ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಗೋಕಾಕದಲ್ಲೂ ಅದು ಹಾದಿ ಹಿಡಿದು ಹೋಗಿಬಿಟ್ಟದ. ಜನ ಮಾತಾಡಿಕೊಂಡು ಹೇಳ್ತಿದ್ದಾರೆ. ಒಂದೇನೋ ಭರವಸೆ ಸತೀಶ್ ಅವರು ಎರಡೂ ಜಿಲ್ಲೆಗಳಲ್ಲಿ ಮಾಡ್ತಾರೋ ಅನ್ನುವಂಥದ್ದು. ಒಂದು ಕಡೆ ಅವರ ಮಗಳು MP ಇದ್ದಾರೆ, ಇನ್ನೊಂದು ಕಡೆ ತಾವಿದ್ದಾರೆ. ಹೀಗಾಗಿ ಗೋಕಾಕ್ ಮತ್ತು ಈ ಚಿಕ್ಕೋಡಿಗಳು ಜಿಲ್ಲೆ ಆಗ್ತಾವೆ ಅನ್ನೋಂಥ ಏನೋ ಭರವಸೆ ಮೂಡ್ತಿರೋ ಸಂದರ್ಭದಲ್ಲಿ ಸೌದಿ ಅವರು ತಮ್ಮದು ಒಂದು ಜಿಲ್ಲೆ ಮಾಡಬೇಕಂತ ಒಂದು ಚಕ್ಮೇಟ್ ಇಟ್ಟ ತಕ್ಷಣ ಇವೆರಡೂ ಆಗ್ತಾವ ಅನ್ನುವಂಥ ನೆಲೆಯಲ್ಲಿ ಇವತ್ತೆಲ್ಲರೂ ಚಿಂತನೆ ಮಾಡ್ತಾ ಇದ್ದಾರೆ. ಜನ ಅಂತೂ ಗಾಬರಿಗೊಳ್ತಾ ಇದ್ದಾರೆ. ಆಗ್ತದನಾ ಇಲ್ವಾ ಕೌಡಿ ಕೇಳ್ತಾ ಇದ್ದಾರೆ. ಇದೆಲ್ಲನೂ ಯಾಕೆ ಇವತ್ತು ಹೇಳಬೇಕಾಗಿತ್ತು ಅಂದರೆ ಇದು ಭಾಳ ಅವಶ್ಯದಪ್ಪ ಈ ಭಾಗದ ಜನರಿಗೆ. ಇನ್ನೂ ಐತಿಹಾಸಿಕವಾಗಿ ಅದು ಯಾಕೆ ಮಹತ್ವದ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆಗಳನ್ನಾಗಿ ಮಾಡೋದು ಈಗಾಗಲೇ ಹಲವು ಸಲ ಚರ್ಚೆ ಮಾಡಿದ್ದಾರೆ. ಅದು ಮತ್ತು ಹೇಳೋದ್ರಲ್ಲಿ ಏನಿಲ್ಲ. ಇತಿಹಾಸದ ಘಟನೆಗಳನ್ನ ಹೇಳೋದು ನೋಡಿದರೆ ಹಂಗೆ ನಾವು ವಿಚಾರ ಮಾಡಿದರೆ ಇವತ್ತು ಬಾಂಬೆ ಅಂದರೆ ಮುಂಬೈ ಇವತ್ತು ಕರ್ನಾಟಕದ ರಾಜಧಾನಿ ಆಗಬೇಕಾಗಿತ್ತು. ಕಾಲ ಎಲ್ಲ ಬದಲಾಯಿಸ್ತಾ ಇರ್ತದೆ. ಇವತ್ತಿನ ಕಾಲ ನಮ್ಮದಂತೂ ಒಂದು ಕಾಲಕ್ಕೆ ಜಿಲ್ಲೆ ಆಗುವಂಥ ಎಲ್ಲ ಸಾಧ್ಯತೆಗಳು ಇದ್ದು ಗೋಕಾಕ ಇತಿಹಾಸ ಪುಟಗಳನ್ನು ಗಮನಿಸಿದಾಗ, ಪೇಶ್ವೆಗಳ ಆಡಳಿತ ಗಮನಿಸಿದಾಗ. ಆದ್ರೆ ಇವತ್ತು ಕಾಲಕ್ಕೆ ಬಂದಾಗ ಇವತ್ತು ಅವಶ್ಯ ಇರೋದ ಇವತ್ತಿನ ದೃಷ್ಟಿಯೊಳಗೆ ಜಿಲ್ಲೆ ಆಗೋದು ಯೋಗ್ಯ ಹೆಂಗದ. ಅದೇ ಚಿಕ್ಕೋಡಿ ಯಾವ ರೀತಿ